ಸುಹಾಸ್ ಬ್ರೋ ಆಯನ್ ನೀವು ಒಂದ್ಸಲಿ ನಮಸ್ಕಾರ ಎಲ್ಲರಿಗೂ ಶ್ರೀಜೋಡಿ ಬಸವೇಶ್ವರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಮಹಾಶಿವರಾತ್ರಿ ಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಹೇಳ್ತಾ ಇವತ್ತು ನಮ್ಮೂರು ದೇವಸ್ಥಾನದಲ್ಲಿ ಅಭಿಷೇಕ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ಸೊ ಈಗ ಅಭಿಷೇಕಕ್ಕೆ ಇಲ್ಲಿ ರೆಡಿ ಮಾಡ್ಕೊತಾ ಇದ್ದಾರೆ ಐನಾರು. ಬರೀ ಒಳಗಡೆ ಹೋಗೋಣ. ನೋಡ್ರಿ ಇನ್ನು ಅಭಿಷೇಕಕ್ಕೆಲ್ಲ ರೆಡಿ ಮಾಡಿದ್ದಾರೆ. ಇಲ್ಲಿ ಸಾಮಾನುಗಳೆಲ್ಲ ಇಟ್ಟಿದ್ದಾರೆ. ಅಭಿಷೇಕಕ್ಕೆ ಬೇಕಾಗಿರೋ ಐಟಮ್ಸ್ ಎಲ್ಲ ಇಲ್ಲಿದ್ದಾವೆ. ಸೊ ಒಳಗಡೆ ನೋಡ್ತಾ ಇರ್ಬೋದು ನೀವು, ಅಭಿಷೇಕಕ್ಕೆ ರೆಡಿ ಆಗಿದೆ. ಕಲ್ಲೇಶ್ವರನ ದೇವಸ್ಥಾನದಲ್ಲಿ ಆಲ್ರೆಡಿ ಅಭಿಷೇಕ ನಡೀತಾ ಇದೆ. ಬನ್ನಿ ನಿಮಗೆ ಕಲ್ಲೇಶ್ವರನ ದೇವಸ್ಥಾನ ತೋರಿಸ್ತೀನಿ. ನೋಡಿ ನಮ್ಮ ಹುಡುಗನೂ ಬಂದಿದ್ದಾನೆ ಇವಾಗ. ಐನಾರೆಲ್ಲ ರೆಡಿ ಮಾಡ್ತಾ ಇದ್ದಾರೆ. ಐನಾರ್ ಮಗ ಹೆಂಗಿದ್ದಾರೆ ಬರ್ರಿ ಇವಾಗ ಕಲ್ಲೇಶ್ವರನ ದೇವಸ್ಥಾನದ ಹತ್ರ ಹೋಗೋಣ. ಇದೇ ನೋಡ್ರಿ ಕಲ್ಲೇಶ್ವರನ ದೇವಸ್ಥಾನ. ಒಳಗಡೆ ಹೋಗೋಣ ಬನ್ನಿ. ಅಭಿಷೇಕ ನಡೀತಾ ಇದೆ ಆಲ್ರೆಡಿ. ಬರೀ ಒಳಗಡೆ ನಿಮಗೆ ತೋರಿಸ್ತೀನಿ ಯಾವ ಥರ ಅಭಿಷೇಕ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು. ಇಲ್ಲೂ ವಿಶೇಷವಾದ ಅಲಂಕಾರ ಇರುತ್ತೆ. ಅಲಂಕಾರ ಮಾಡೋದನ್ನು ನಿಮಗೆ ತೋರಿಸ್ತೀನಿ. ಆಮೇಲೆ ಅಭಿಷೇಕ ನಡೀತಾ ಇದೆ ಆಲ್ರೆಡಿ. ಪರಮಾನಂದ ಬೋಧಾಬ್ದೋ ನಿಮಗ್ನಾನ್ ಜಮೂರ್ತಗೆ ಸಾಂಗೋಪಾಂಗಮಿದಂ ಸ್ನಾನಂ ಕಲ್ಪಯಾಮೇ ಪ್ರಸೈದಮೇ ದಿವ್ಯ. ನೋಡಿದ್ರಲ್ಲ ಯಾವ ಥರ ಅಭಿಷೇಕ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು. ಸೊ ಇವಾಗ ಈ ದೇವಸ್ಥಾನದಲ್ಲೂ ಅಭಿಷೇಕ ಮಾಡ್ತಾರೆ. ಈ ಮುಗಿದ್ಮೇಲೆ ಸಂಜೆ ವಿಶೇಷವಾದ ಪೂಜೆ ಇರುತ್ತೆ, ಹೋಮ ಇರುತ್ತೆ, ಭಜನೆ ಕಾರ್ಯಕ್ರಮ ಇರುತ್ತೆ. ಸಂಜೆನೂ ಕೂಡ ಅಭಿಷೇಕ ಇರುತ್ತೆ, ರುದ್ರಾಭಿಷೇಕ ಇರುತ್ತೆ. ಸೊ ಆ ದೇವಸ್ಥಾನ ಅಲ್ಲಿ ನಿಮಗೆ ಕಾಣ್ತಿದೆಯಲ್ಲ, ಆ ದೇವಸ್ಥಾನದಲ್ಲೂ ಇವಾಗ ಅಭಿಷೇಕ ಮಾಡ್ತಾರೆ. ಸೊ 3 ದೇವಸ್ಥಾನದಲ್ಲೂ ಅಭಿಷೇಕ ಮಾಡಿ ಇವತ್ತು ಸೋಮೇಶ್ವರನ ದೇವಸ್ಥಾನದಲ್ಲಿ ವಿಶೇಷ ಅಲಂಕಾರ ಇರುತ್ತೆ. ಅಲಂಕಾರ ಮಾಡೋದನ್ನು ನಿಮಗೆ ತೋರಿಸ್ತೀನಿ. ಸೊ ಬಸವಣ್ಣನ ದೇವಸ್ಥಾನದಲ್ಲೂ ವಿಶೇಷವಾದ ಅಲಂಕಾರ ಇರುತ್ತೆ, ಅದನ್ನು ನಿಮಗೆ ತೋರಿಸ್ತೀನಿ. ಆಮೇಲಿಂದ ಯಾವ್ಯಾವ ರೀತಿ ಅಲಂಕಾರ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ನಾವೀಗ ಅಲಂಕಾರಕ್ಕೆ ಬಿಲ್ಪತ್ರೆ ಕಿತ್ಕೊಂಬರೋಣ ಅಂತೇಳಿ ನಾನು ನಮ್ಮ ಹುಡುಗ ಹೊರಟಿದ್ದೀವಿ. ಬನ್ನಿ ನಿಮಗೆ ಬಿಲ್ಪತ್ರೆ ಮರದ ಹತ್ರ ಸಿಗ್ತೀನಿ. ಇವಾಗ ನಮ್ಮ ಫ್ರೆಂಡ್ ಅವ್ರ ತೋಟದ ಹತ್ರ ಬಂದ್ವಿ. ಇಲ್ಲೇ ಬಿಲ್ಪತ್ರೆ ಕೀಳೋದು. ನಮ್ಮ ಅಪ್ಪಾಜಿ ಅವ್ರು ಆಲ್ರೆಡಿ ಕೀಳ್ತಾ ಇದ್ದಾರೆ. ಸೊ ರೋಟಿ ತಗೊಂಡು ಕುಯ್ತವ್ರೆ. ಇವಾಗ ಸಿಕ್ಕಾಪಟ್ಟೆ ಕೆಜ್ಜಿಗ ಅಂತ ಹೇಳ್ತವ್ರೆ. ಗೊತ್ತಾಯ್ತಾ, ಇಲ್ಲಿಂದ ಕಿತ್ಕೊಂಡು ಇವಾಗ ತಗೊಂಡು ಹೋಗ್ಬೇಕು. ನೋಡಿ ಕೀಳ್ತಾ ಇದ್ದಾರೆ. ಸೊ ಎಲ್ಲರೂ ಇಲ್ಲೂ ಜನ ಬಂದಿದ್ದಾರೆ ಕಿತ್ಕೊಂಡು ಹೋಗೋಕ್ಕೋಸ್ಕರ. ಇವಾಗ ದೇವಸ್ಥಾನಕ್ಕೆ ನಾವು ಇಲ್ಲಿಂದ ತೊಗೊಂಡೋಗಿ ನಿಮಗೆ ಇವಾಗೇನೋ ಕಿತ್ಕೊಂಬಂದು ನಮ್ಮ ಫ್ರೆಂಡ್ ಮನೆ ಹತ್ರ ಬಿಡ್ಸಕ್ಕೆ ಹಾಕಿ ಬಿಲ್ಪತ್ರೆನ ನೆನ್ನೆ ಮುತ್ತುಕ್ ಹೂವು ತೊಗೊಂಬಂದಿದ್ವಿ. ಬರ್ರಿ ನಿಮಗೆ ಮುತ್ತುಕ್ ಹೂವು ತೋರಿಸ್ತೀನಿ. ಈ ಹಬ್ಬದಲ್ಲಿ ಮುತ್ತುಕ್ ಹೂವು, ಬಿಲ್ಪತ್ರೆ, ತುಂಬೆ ಹೂವು ತುಂಬಾ ಶ್ರೇಷ್ಠ ಅಂತಾರೆ. ಸೊ ನೋಡಿ ನೆನ್ನೆ ಮುತ್ತುಕ್ ಹೂವು ತೊಗೊಂಬಂದಿದ್ವಿ. ನಿಟ್ಟೂರು ಬಿಟ್ಟು ಮುಂದೆ ಹೋಗಿ ತೊಗೊಂಬಂದಿದ್ದು ಯಾವ ಥರ ಇದೆ ಅಂತ. ಇವಾಗ ಬರ್ರಿ ಅಭಿಷೇಕಗಳೆಲ್ಲ ನಡೀತಾ ಇದೆ. ಸೊ ಅದಾದಮೇಲೆ ನಿಮಗೆ ಡೈರೆಕ್ಟಾಗಿ ಅಲಂಕಾರ ಮಾಡೋ ಟೈಮಿಗೆ ನಾನು ಸಿಗ್ತೀನಿ. ಬನ್ನಿ ಯಾವ್ಯಾವ ರೀತಿ ಅಲಂಕಾರ ಮಾಡ್ತೀವಿ, ಯಾವ ರೀತಿ ನಾವು ಪ್ರಿಪ್ರೇಷನ್ ಮಾಡ್ಕೊತೀವಿ ಅಲಂಕಾರ ಮಾಡೋಕ್ಕೋಸ್ಕರ ಅಂತ ನಿಮಗೆ ಸಿಗ್ತೀನಿ ಆ ಟೈಮ್ಗೆ. ಬನ್ನಿ. ಕಲ್ಲೇಶ್ವರನ ದೇವಸ್ಥಾನದಲ್ಲಿ ಮಣಿ ಅಲಂಕಾರ ನಡೀತಾ ಇದೆ. ಬನ್ನಿ ಇವಾಗ ಒಳಗಡೆ ಹೋಗಿ ಮಣಿ ಅಲಂಕಾರ ಯಾವ್ಯಾವ ರೀತಿ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ನೋಡೋಣ. ಸೊ ಫಸ್ಟು ಇಲ್ಲಿ ಓದ್ತಿದ್ದಂಗೆ ನಿಮಗೆ ನೋಡ್ಬೋದು ಮಣಿ ಎಲ್ಲ ತಗೊಂಬಂದು ಇಟ್ಟಿದ್ದಾರೆ. ಇಲ್ಲಿ ಯಾವ ಥರ ಮಣಿ ಕಲರ್ ಮಣಿಗಳೆಲ್ಲ ತಗೊಂಡಿಟ್ಟಿದ್ದಾರೆ. ಸೊ ಒಳಗಡೆ ಮಣಿ ಅಲಂಕಾರ ನಡೀತಾ ಇದೆ. ನೋಡಿ ಅಲ್ಲಿನೂ ನಡೀತಾ ಇದೆ ಸಂಗಮರು. ಫೈನಲಾಗಿ ಅಲಂಕಾರ ಎಲ್ಲ ಮುಗಿದಿದೆ. ನೋಡ್ತಾ ಇರ್ಬೋದು ನೀವು ಒಳಗಡೆ ಮಣಿ ಅಲಂಕಾರ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡ್ರಿ. ಇವಾಗಿನ ಮಂಗಳಾರತಿ ಸ್ಟಾರ್ಟ್ ಆಗಿದೆ. ದೇವಸ್ಥಾನದಲ್ಲಿಂದ ಪೂಜೆ ಮುಗಿಸಿ ಮನೆಗೆ ಹೋಗಿ ಮನೆ ಪೂಜೆ ಮುಗಿಸಿ ಇವಾಗ ಮತ್ತೆ ದೇವಸ್ಥಾನದ ಹತ್ರ ಬಂದಿದ್ದೀವಿ. ಇಲ್ಲಿ ಚಪ್ರ ಹಾಕ್ತಿದ್ದಾರೆ, ಒಳಗಡೆ ಅಲಂಕಾರ ನಡೀತಾ ಇದೆ. ಬನ್ನಿ ಒಳಗಡೆ ಹೋಗಿ ನೋಡೋಣ ಅಲಂಕಾರ ಯಾವ ರೀತಿ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು. ನೋಡಿ ಚಪ್ರ ಹಾಕ್ತಾ ಇದ್ದಾರೆ, ಹುಡುಗರು ಇದ್ದಾರೆ. ಸೊ ಇವಾಗ ಒಳಗಡೆ ಹೋಗೋಣ ಬನ್ನಿ ಯಾವ ರೀತಿ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು. ಒಳಗಡೆ ಅಲಂಕಾರ ಯಾವ ರೀತಿ ಮಾಡ್ತಾವ್ರೆ ಅಂತ ಹೇಳ್ಬಿಟ್ಟು. ಇನ್ನೂ ಅಲಂಕಾರ ಆಗಿಲ್ಲ, ಮಾಡ್ತಾವ್ರೆ. ಹೂವು ಇದೆ, ಈ ಕಡೆ ರುದ್ರಾಕ್ಷಿ ಮತ್ತು ವಿಭೂತಿ, ಮುತ್ತುಗ್ದು ಹೂವು ಹಾಕಿ ಅಲಂಕಾರ ಮಾಡ್ತಾ ಇದ್ದಾರೆ. ಸುಹಾಸ್ ಬ್ರೋ ಆಯನ್ ನೀವು ಒಂದ್ಸಲಿ. ಇಲ್ಲಿ ನಮ್ಮ ದರ್ಶಿ ಬ್ರೋ ಇದ್ದಾರೆ. ನೋಡಿ ನಮ್ಮ ಹುಡುಗರು ಸಣ್ಣ ಸಣ್ಣ ಎಲ್ಲ ಬಂದವು ಇವತ್ತು. ಸುಹಾಸ್ ಬ್ರೋ ನೋಡ್ರಿ ಪ್ಲ್ಯಾನ್ ಮಾಡ್ದವ್ರು ಇನ್ನೂ ಹಿಂಗೆ ಮಾಡ್ಬೋದು ಅಂತ ಹೇಳ್ಬಿಟ್ಟು. ಅದೊಂದು ನೀವು ಏನು ಗೊತ್ತಾ, ಹೂವಿನ ನಮ್ಗೆ ಎಫೆಕ್ಟ್ ಆಗ್ತದೆ. ಯಾಕಂದ್ರೆ ಹೂವು ಕರೆಕ್ಟಾಗಿ ಭುಜಿ ಮೇಲೆ ಕೂತಿದ್ರೆ ತಡಿ ಹೇಳ್ತೀರಿ. ಸುಹಾಸ್ ಬ್ರೋ ಇನ್ನೂ ನಾವು ಮಾಡಬೇಕು ಅಂತ ಹೇಳ್ತಾವ್ರೆ, ಏನು ಗೊತ್ತಿಲ್ಲ. ಸೊ ನೋಡ್ತಾ ಇರ್ಬೋದು ಎಷ್ಟು ರೆಡಿ ಆಗಿದೆ, ಇನ್ನೂ ರೆಡಿ ಮಾಡಬೇಕು.
ಅಲಂಕಾರ ಎಲ್ಲ ಮುಗಿದಿದೆ, ನೋಡ್ತಾ ಇರ್ಬೋದು ಎಷ್ಟು ಸಖತ್ತಾಗಿ ಬಂದಿದೆ ಅಂತ ಹೇಳ್ಬಿಟ್ಟು. ಅಲ್ಲಿ ನೆಲೆ ದೇವ್ರಿಗೆ ಹಾಕಿರೋದು ಲಾವಾಂಚ ಅಂತ ಹೇಳಿ ಹೂವಾರ. ಚೆನ್ನಾಗಿದೆ ಲಾವಾಂಚ. ಸೊ ಅಲಂಕಾರ ಎಲ್ಲ ಮುಗೀತು. ಇವಾಗ ಪೂಜೆನೂ ಮುಗಿಸಿ ಇವಾಗ ಮನೆ ಕಡೆ ಹೋಗೋ ಸಮಯ. ಏನೂ ಇಲ್ಲ ಇವಾಗ, ರಾತ್ರಿ 10 ಗಂಟೆವರೆಗೂ ಏನೂ ಇಲ್ಲ ಇಲ್ಲಿ ದೇವಸ್ಥಾನದಲ್ಲಿ. ರಾತ್ರಿ 10 ಗಂಟೆ ಮೇಲೆ ಹೋಮ ಸ್ಟಾರ್ಟ್ ಆಗುತ್ತೆ. ಸೊ ಅಲ್ಲಿವರೆಗೂ ಏನೂ ಕಾರ್ಯಕ್ರಮ ಇಲ್ಲ ದೇವಸ್ಥಾನದ ಹತ್ರ. ಇವಾಗ ಅಭಿಷೇಕ ನಡೀತಾ ಇದೆ. ಸೊ ಇಲ್ಲಿ ಹೋಮಕ್ಕೆಲ್ಲ ರೆಡಿಯಾಗಿದೆ. ಇಲ್ಲಿ ಭಜನೆ ಕಾರ್ಯಕ್ರಮ ನಡೀತಾ ಇದೆ, ನೀವು ನೋಡ್ತಾ ಇರ್ಬೋದು. ಇವಾಗ ಏಕಾದಶ ರುದ್ರಾಭಿಷೇಕ ನಡೀತಾ ಇದೆ. ಒಳಗಡೆ ಹೋಗೋಣ. ಅಸೃಕ್ಷತ ಪ್ರವಾದಿನೋ ಗವ್ಯಾಸೋ ಮಾಸೋ ಅಶ್ವಯ ಶುಕ್ರಾಸೋ ವೀರಯ ಶಮಃ ಶ್ರೀ ಗುರು ಜೋಡೆ ಬಸವೇಶ್ವರ ಸ್ವಾಮಿನೇ ನಮಃ. ಖರ್ಜೂರರಸೇನ ಸ್ನಾಪಯಾಮಿ ಯಥ ಮೂಲಮಂತ್ರೇಣ ಶುದ್ಧೋರಕೇನ ಸ್ನಾಪಯಾಮಿ. ನೋಡಿ ಬಸವೇಶ್ವರ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇನ್ನು ಯಾರು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.